ಹಿಂದೂ ಸಂಪ್ರದಾಯಗಳ ಪ್ರಕಾರ ಹೊಸ ವರ್ಷ ಅಂದ್ರೆ ಅದು ಚಂದ್ರಮಾನ ಯುಗಾದಿ. ಇಡೀ ನಾಡಿನೆಲ್ಲೆಡೆ ಈ ಚಂದ್ರಮಾನ ಯುಗಾದಿಯನ್ನ ಸಾಕಷ್ಟು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತದೆ. ಅದರಂತೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಸಂಭ್ರಮ ಸಡಗರದಿಂದ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ಸದ್ಯ ನಾನೀಗ ಸುಪ್ರಸಿದ್ಧ ಸಿದ್ಧಾರೂಢರ ಮಠದಲ್ಲಿದ್ದೀನಿ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ಯುಗಾದಿಯ ಸಂಭ್ರಮ ಸಡಗರದಿಂದ ಒಂದು ರೀತಿ ಸಿದ್ಧಾರೂಢರ ಮಠ ಅಷ್ಟೇ ಅಲ್ಲದೆ ಬಹುತೇಕ ಒಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸಲಾಗ್ತಾ ಇದೆ. ಬಹುತೇಕ ಭಕ್ತರು ಬೇರೆ ಬೇರೆ ಭಾಗಗಳಿಂದ ಅಂದರೆ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಗಗಳಿಂದನೂ ಕೂಡ ಇಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಬೆಳಗ್ಗೆ 4-5 ಗಂಟೆಯಿಂದ ಸಿದ್ಧಾರೂಢರ ಮಠದಲ್ಲಿ ಸಿದ್ಧಾರೂಢರ ಗದ್ದಿಗೆಗೆ ಇರ್ಬೋದು, ಅದೇ ರೀತಿ ಗುರುನಾಥರೂಢರ ಗದ್ದಿಗೆಗೆ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮೂಲಕ ಅಂದರೆ ರುದ್ರಾಭಿಷೇಕ ಇರ್ಬೋದು, ಮಹಾಭಿಷೇಕ ಇರ್ಬೋದು, ಹೀಗೆ ಬಹುತೇಕ ಒಂದು ವಿಶೇಷ ಪೂಜೆಗಳನ್ನು ನೆರವೇರಿಸೋದ್ರ ಜೊತೆಗೆ ಭಕ್ತರಿಗೆ ದರ್ಶನಕ್ಕೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಿರುವಂಥದ್ದು. ಸರತಿ ಸಾಲಿನಲ್ಲಿ ನಿಂತು ಸಾಕಷ್ಟು ಒಂದು ಭಕ್ತರು ಕುಟುಂಬ ಸಮೇತರಾಗಿ ಇಲ್ಲಿ ಆಗಮಿಸುವ ಮೂಲಕ ಸಿದ್ಧಾರೂಢರ ದರ್ಶನವನ್ನು ಪಡೆಯುವುದರ ಜೊತೆಗೆ ಪುನೀತರಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇಡೀ ಸಿದ್ಧಾರೂಢರ ಮಠದಾದ್ಯಂತ ಸಾಕಷ್ಟು ಒಂದು ಸರತಿ ಸಾಲಿನಲ್ಲಿ ನಿಂತು ಭಕ್ತರು ವಿಶೇಷವಾದಂಥ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಒಂದು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ನೆರವೇರ್ತಾ ಇದೆ. ಇನ್ನು ಯುಗಾದಿ ಅಂದರೆ ಹೊಸ ವರ್ಷ. ಈ ಹೊಸ ವರ್ಷವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಬರಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಕುಟುಂಬ ಸಮೇತರಾಗಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ನನ್ನ ಬಲಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಈ ಯುಗಾದಿಯನ್ನು ಸಂಭ್ರಮ ಸಡಗರದ ಮೂಲಕ ಒಂದು ದೇವಸ್ಥಾನಗಳಿಗೆ ಆಗಮಿಸುವ ಮೂಲಕ ಇಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾನು ಭಕ್ತರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಯುಗಾದಿ, ಪ್ರಥಮವಾಗಿ ತಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಿ? ನಾವು ಆ್ಯಕ್ಚುಲಿ ಇಲ್ಲಿನವ್ರು ಅಲ್ರಿ, ನಾವು ಗುಲ್ಬರ್ಗಾದವರು. ನಾವು ಇಲ್ಲಿ ಸ್ಪೆಷಲಿ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಇಲ್ಲಿ ಬಂದು ಮುಂದೆ ಬೇರೆ ಬೇರೆ ಟೆಂಪಲ್ಸ್ ಕವರ್ ಮಾಡಕ್ಕಂತ ಹೇಳಿ ಬಂದಿದೆ. ಹಾಂ, ನಾವು ಗುಲ್ಬರ್ಗಾನಿಂದ ಇಲ್ಲಿ ಬಂದೇವ್ರೆ, ಉತ್ತರ ಕನ್ನಡ. ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ? ನಾವು ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡಿ ಹಿಂಗೆಲ್ಲ ಇದು ಮಾಡಿ ಸೆಲೆಬ್ರೇಟ್ ಮಾಡಲಿ. ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ ಯುಗಾದಿ? ಎಲ್ಲರಿಗೂ ಹೊಸ ವರ್ಷ ಚಲೋ ಆಗಲಿ, ಸಿದ್ಧಾರೂಢರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತಂದು ಆ ದೇವರಲ್ಲಿ ನಾನು ಬೇಡ್ಕೊತೀನಿ. ಮೇಡಮ್, ಇವತ್ತು ಯುಗಾದಿಯ ಸಂಭ್ರಮ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ? ತುಂಬ ವಿಶೇಷ ಅಂದರೆ ನನ್ನ ಕುಟುಂಬ ಜೊತೆ ಇವತ್ತು ಸಿದ್ಧಾರೂಢ ದರ್ಶನಕ್ಕೆ ಬಂದೀವಂತಂದ್ರೆ ನಾವು ಭಾಳ ಪುಣ್ಯ ಅಂತ ತಿಳ್ಕೊಂಡು ಆಗಂಗಿಲ್ಲ ಎವ್ರಿ ಇಯರ್, ಬಟ್ ಈ ಇಯರ್ ಸಿಕ್ಕದಂತಂದ್ರೆ ಭಾಳ ಭಾಗ್ಯ ಸಿಕ್ಕದು. ಧನ್ಯವಾದ. ಇದಿಷ್ಟು ಭಕ್ತರ ಒಂದು ಮಾತುಗಳು. ಇವತ್ತು ಯುಗಾದಿಯ ಹಬ್ಬದ ಹಿನ್ನೆಲೆಯಲ್ಲಿ ಮಠಗಳಿಗೆ ಅದೇ ರೀತಿ ದೇವಸ್ಥಾನಗಳಿಗೆ ಆಗಮಿಸುವ ಮೂಲಕ ಕುಟುಂಬ ಸಮೇತರಾಗಿ ನಾವು ಬಂದು ದರ್ಶನವನ್ನು ಪಡೆಯುವುದರ ಜೊತೆಗೆ ಇಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗ್ತಾ ಇದೀವಿ ಅಂತಕ್ಕಂಥ ಸಂತಸದ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹಿಂದೂ ಸಂಪ್ರದಾಯಗಳ ಪ್ರಕಾರ ಹೊಸ ವರ್ಷ ಅಂದ್ರೆ ಅದು ಚಂದ್ರಮಾನ ಯುಗಾದಿ. ಇಡೀ ನಾಡಿನೆಲ್ಲೆಡೆ ಈ ಚಂದ್ರಮಾನ ಯುಗಾದಿಯನ್ನ ಸಾಕಷ್ಟು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತದೆ. ಅದರಂತೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಸಂಭ್ರಮ ಸಡಗರದಿಂದ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ಸದ್ಯ ನಾನೀಗ ಸುಪ್ರಸಿದ್ಧ ಸಿದ್ಧಾರೂಢರ ಮಠದಲ್ಲಿದ್ದೀನಿ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ಯುಗಾದಿಯ ಸಂಭ್ರಮ ಸಡಗರದಿಂದ ಒಂದು ರೀತಿ ಸಿದ್ಧಾರೂಢರ ಮಠ ಅಷ್ಟೇ ಅಲ್ಲದೆ ಬಹುತೇಕ ಒಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸಲಾಗ್ತಾ ಇದೆ. ಬಹುತೇಕ ಭಕ್ತರು ಬೇರೆ ಬೇರೆ ಭಾಗಗಳಿಂದ ಅಂದರೆ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಗಗಳಿಂದನೂ ಕೂಡ ಇಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಬೆಳಗ್ಗೆ 4-5 ಗಂಟೆಯಿಂದ ಸಿದ್ಧಾರೂಢರ ಮಠದಲ್ಲಿ ಸಿದ್ಧಾರೂಢರ ಗದ್ದಿಗೆಗೆ ಇರ್ಬೋದು, ಅದೇ ರೀತಿ ಗುರುನಾಥರೂಢರ ಗದ್ದಿಗೆಗೆ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮೂಲಕ ಅಂದರೆ ರುದ್ರಾಭಿಷೇಕ ಇರ್ಬೋದು, ಮಹಾಭಿಷೇಕ ಇರ್ಬೋದು, ಹೀಗೆ ಬಹುತೇಕ ಒಂದು ವಿಶೇಷ ಪೂಜೆಗಳನ್ನು ನೆರವೇರಿಸೋದ್ರ ಜೊತೆಗೆ ಭಕ್ತರಿಗೆ ದರ್ಶನಕ್ಕೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಿರುವಂಥದ್ದು. ಸರತಿ ಸಾಲಿನಲ್ಲಿ ನಿಂತು ಸಾಕಷ್ಟು ಒಂದು ಭಕ್ತರು ಕುಟುಂಬ ಸಮೇತರಾಗಿ ಇಲ್ಲಿ ಆಗಮಿಸುವ ಮೂಲಕ ಸಿದ್ಧಾರೂಢರ ದರ್ಶನವನ್ನು ಪಡೆಯುವುದರ ಜೊತೆಗೆ ಪುನೀತರಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇಡೀ ಸಿದ್ಧಾರೂಢರ ಮಠದಾದ್ಯಂತ ಸಾಕಷ್ಟು ಒಂದು ಸರತಿ ಸಾಲಿನಲ್ಲಿ ನಿಂತು ಭಕ್ತರು ವಿಶೇಷವಾದಂಥ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಒಂದು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ನೆರವೇರ್ತಾ ಇದೆ. ಇನ್ನು ಯುಗಾದಿ ಅಂದರೆ ಹೊಸ ವರ್ಷ. ಈ ಹೊಸ ವರ್ಷವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಬರಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಕುಟುಂಬ ಸಮೇತರಾಗಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ನನ್ನ ಬಲಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಈ ಯುಗಾದಿಯನ್ನು
ಸಂಭ್ರಮ ಸಡಗರದ ಮೂಲಕ ಒಂದು ದೇವಸ್ಥಾನಗಳಿಗೆ ಆಗಮಿಸುವ ಮೂಲಕ ಇಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾನು ಭಕ್ತರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಯುಗಾದಿ, ಪ್ರಥಮವಾಗಿ ತಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಿ? ನಾವು ಆ್ಯಕ್ಚುಲಿ ಇಲ್ಲಿನವ್ರು ಅಲ್ರಿ, ನಾವು ಗುಲ್ಬರ್ಗಾದವರು. ನಾವು ಇಲ್ಲಿ ಸ್ಪೆಷಲಿ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಇಲ್ಲಿ ಬಂದು ಮುಂದೆ ಬೇರೆ ಬೇರೆ ಟೆಂಪಲ್ಸ್ ಕವರ್ ಮಾಡಕ್ಕಂತ ಹೇಳಿ ಬಂದಿದೆ. ಹಾಂ, ನಾವು ಗುಲ್ಬರ್ಗಾನಿಂದ ಇಲ್ಲಿ ಬಂದೇವ್ರೆ, ಉತ್ತರ ಕನ್ನಡ. ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ? ನಾವು ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡಿ ಹಿಂಗೆಲ್ಲ ಇದು ಮಾಡಿ ಸೆಲೆಬ್ರೇಟ್ ಮಾಡಲಿ. ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ ಯುಗಾದಿ? ಎಲ್ಲರಿಗೂ ಹೊಸ ವರ್ಷ ಚಲೋ ಆಗಲಿ, ಸಿದ್ಧಾರೂಢರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತಂದು ಆ ದೇವರಲ್ಲಿ ನಾವು ಬೇಡ್ಕೊತೀವಿ. ಮೇಡಮ್, ಇವತ್ತು ಯುಗಾದಿಯ ಸಂಭ್ರಮ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ? ತುಂಬ ವಿಶೇಷ ಅಂದರೆ ನನ್ನ ಕುಟುಂಬ ಜೊತೆ ಇವತ್ತು ಸಿದ್ಧಾರೂಢ ದರ್ಶನಕ್ಕೆ ಬಂದೀವಂತಂದ್ರೆ ನಾವು ಭಾಳ ಪುಣ್ಯ ಅಂತ ತಿಳ್ಕೊಂಡು ಆಗಂಗಿಲ್ಲ ಎವ್ರಿ ಇಯರ್, ಬಟ್ ಈ ಇಯರ್ ಸಿಕ್ಕದಂತಂದ್ರೆ ಭಾಳ ಭಾಗ್ಯ ಸಿಕ್ಕದು. ಧನ್ಯವಾದ. ಇದಿಷ್ಟು ಭಕ್ತರ ಒಂದು ಮಾತುಗಳು. ಇವತ್ತು ಯುಗಾದಿಯ ಹಬ್ಬದ ಹಿನ್ನೆಲೆಯಲ್ಲಿ ಮಠಗಳಿಗೆ, ಅದೇ ರೀತಿ ದೇವಸ್ಥಾನಗಳಿಗೆ ಆಗಮಿಸುವ ಮೂಲಕ ಕುಟುಂಬ ಸಮೇತರಾಗಿ ನಾವು ಬಂದು ದರ್ಶನವನ್ನು ಪಡೆಯುವುದರ ಜೊತೆಗೆ ಇಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗ್ತಾ ಇದೀವಿ ಅಂತಕ್ಕಂಥ ಸಂತಸದ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹಿಂದೂ ಸಂಪ್ರದಾಯಗಳ ಪ್ರಕಾರ ಹೊಸ ವರ್ಷ ಅಂದರೆ ಅದು ಚಂದ್ರಮಾನ ಯುಗಾದಿ. ಇಡೀ ನಾಡಿನೆಲ್ಲೆಡೆ ಈ ಚಂದ್ರಮಾನ ಯುಗಾದಿಯನ್ನು ಸಾಕಷ್ಟು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತದೆ. ಅದರಂತೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಸಂಭ್ರಮ ಸಡಗರದಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಸದ್ಯ ನಾನೀಗ ಸುಪ್ರಸಿದ್ಧ ಸಿದ್ಧಾರೂಢರ ಮಠದಲ್ಲಿದ್ದೀನಿ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ಯುಗಾದಿಯ ಸಂಭ್ರಮ ಸಡಗರದಿಂದ ಒಂದು ರೀತಿ ಸಿದ್ಧಾರೂಢರ ಮಠ ಅಷ್ಟೇ ಅಲ್ಲದೆ ಬಹುತೇಕ ಒಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸಲಾಗ್ತಾ ಇದೆ. ಬಹುತೇಕ ಭಕ್ತರು ಬೇರೆ ಬೇರೆ ಭಾಗಗಳಿಂದ, ಅಂದರೆ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಗಗಳಿಂದನೂ ಕೂಡ ಇಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಬೆಳಗ್ಗೆ 4-5 ಗಂಟೆಯಿಂದ ಸಿದ್ಧಾರೂಢರ ಮಠದಲ್ಲಿ ಸಿದ್ಧಾರೂಢರ ಗದ್ದಿಗೆಗೆ ಇರ್ಬೋದು, ಅದೇ ರೀತಿ ಗುರುನಾಥರೂಢರ ಗದ್ದಿಗೆಗೆ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮೂಲಕ, ಅಂದರೆ ರುದ್ರಾಭಿಷೇಕ ಇರ್ಬೋದು, ಮಹಾಭಿಷೇಕ ಇರ್ಬೋದು, ಹೀಗೆ ಬಹುತೇಕ ಒಂದು ವಿಶೇಷ ಪೂಜೆಗಳನ್ನು ನೆರವೇರಿಸೋದ್ರ ಜೊತೆಗೆ ಭಕ್ತರಿಗೆ ದರ್ಶನಕ್ಕೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಿರುವಂಥದ್ದು. ಸರತಿ ಸಾಲಿನಲ್ಲಿ ನಿಂತು ಸಾಕಷ್ಟು ಒಂದು ಭಕ್ತರು ಕುಟುಂಬ ಸಮೇತರಾಗಿ ಇಲ್ಲಿ ಆಗಮಿಸುವ ಮೂಲಕ ಸಿದ್ಧಾರೂಢರ ದರ್ಶನವನ್ನು ಪಡೆಯುವುದರ ಜೊತೆಗೆ ಪುನೀತರಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇಡೀ ಸಿದ್ಧಾರೂಢರ ಮಠದಾದ್ಯಂತ ಸಾಕಷ್ಟು ಒಂದು ಸರತಿ ಸಾಲಿನಲ್ಲಿ ನಿಂತು ಭಕ್ತರು ವಿಶೇಷವಾದಂಥ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಒಂದು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ನೆರವೇರ್ತಾ ಇದೆ. ಇನ್ನು ಯುಗಾದಿ ಅಂದರೆ ಹೊಸ ವರ್ಷ. ಈ ಹೊಸ ವರ್ಷವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಬರಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಕುಟುಂಬ ಸಮೇತರಾಗಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ನನ್ನ ಬಲಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಈ ಯುಗಾದಿಯನ್ನು ಸಂಭ್ರಮ ಸಡಗರದ ಮೂಲಕ ಒಂದು ದೇವಸ್ಥಾನಗಳಿಗೆ ಆಗಮಿಸುವ ಮೂಲಕ ಇಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾನು ಭಕ್ತರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಯುಗಾದಿ, ಪ್ರಥಮವಾಗಿ ತಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಿ? ನಾವು ಆ್ಯಕ್ಚುಲಿ ಇಲ್ಲಿನವ್ರು ಅಲ್ರಿ, ನಾವು ಗುಲ್ಬರ್ಗಾದವರು. ನಾವು ಇಲ್ಲಿ ಸ್ಪೆಷಲಿ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಇಲ್ಲಿ ಬಂದು ಮುಂದೆ ಬೇರೆ ಬೇರೆ ಟೆಂಪಲ್ಸ್ ಕವರ್ ಮಾಡಕ್ಕಂತ ಹೇಳಿ ಬಂದಿದೆ. ಹಾಂ, ನಾವು ಗುಲ್ಬರ್ಗಾನಿಂದ ಇಲ್ಲಿ ಬಂದೇವ್ರೆ, ಉತ್ತರ ಕನ್ನಡ. ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ? ನಾವು ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡಿ ಹಿಂಗೆಲ್ಲ ಇದು ಮಾಡಿ ಸೆಲೆಬ್ರೇಟ್ ಮಾಡಲಿ. ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ ಯುಗಾದಿ? ಎಲ್ಲರಿಗೂ ಹೊಸ ವರ್ಷ ಚಲೋ ಆಗಲಿ, ಸಿದ್ಧಾರೂಢರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತಂದು ಆ ದೇವರಲ್ಲಿ ನಾವು ಬೇಡ್ಕೊತೀವಿ. ಮೇಡಮ್, ಇವತ್ತು ಯುಗಾದಿಯ ಸಂಭ್ರಮ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ? ತುಂಬ ವಿಶೇಷ ಅಂದರೆ ನನ್ನ ಕುಟುಂಬ ಜೊತೆ ಇವತ್ತು ಸಿದ್ಧಾರೂಢ ದರ್ಶನಕ್ಕೆ ಬಂದೀವಂತಂದ್ರೆ ನಾವು ಭಾಳ ಪುಣ್ಯ ಅಂತ ತಿಳ್ಕೊಂಡು ಆಗಂಗಿಲ್ಲ ಎವ್ರಿ ಇಯರ್, ಬಟ್ ಈ ಇಯರ್ ಸಿಕ್ಕದಂತಂದ್ರೆ ಭಾಳ ಭಾಗ್ಯ ಸಿಕ್ಕದು. ಧನ್ಯವಾದ. ಇದಿಷ್ಟು ಭಕ್ತರ ಒಂದು ಮಾತುಗಳು. ಇವತ್ತು ಯುಗಾದಿಯ ಹಬ್ಬದ ಹಿನ್ನೆಲೆಯಲ್ಲಿ ಮಠಗಳಿಗೆ, ಅದೇ ರೀತಿ ದೇವಸ್ಥಾನಗಳಿಗೆ ಆಗಮಿಸುವ ಮೂಲಕ ಕುಟುಂಬ ಸಮೇತರಾಗಿ ನಾವು ಬಂದು ದರ್ಶನವನ್ನು ಪಡೆಯುವುದರ ಜೊತೆಗೆ ಇಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗ್ತಾ ಇದೀವಿ ಅಂತಕ್ಕಂಥ ಸಂತಸದ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.